ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಇವತ್ತು ಬಂದುಬಿಟ್ಟು ಗೋಬಿ ಮಂಚೂರಿ ಮಾಡುವ ಅಂತ ಎಲ್ಲರೂ ಇಷ್ಟಪಡ್ತಾರೆ. ಮತ್ತು ಈ ವೆದರ್ಗಂತೂ ಮಳೆ ಬೀಳೋ ಟೈಮಲ್ಲಿ ತುಂಬ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ ಅಂತಂದರೆ ಗೋಬಿ ಮಂಚೂರಿ ಸ್ನ್ಯಾಕ್ಸು. ಆ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸುಮಾರು ಸತಿ ನಮ್ಮ ಮನೇಲಿ ಮಾಡ್ತೇವೆ. ಸೊ ಈ ಬಾರಿಗೆ ನಿಮ್ಮ ಜೊತೆನೂ ವೀಡಿಯೋ ಶೇರ್ ಮಾಡುವ ಅಂತ ನಾನು ವೀಡಿಯೋ ತೊಗೊಂಡಿದ್ದೀನಿ. ನಾನು ಹೂಕೋಸು ಅಥವಾ ಕಾಲಿಫ್ಲವರ್ ಅಂತೀವಲ್ಲ ಅದನ್ನ ತೊಗೊಂಡಿದ್ದೀನಿ. 2 ತೊಗೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕಿದ್ರೆ ಅಷ್ಟು ತೊಗೊಳ್ಳಿ. ಅದನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸೋಕ್ಕೆ ಇಟ್ಕೊಂಡಿದ್ದೀನಿ. ಯಾಕಂದರೆ ಔಷಧಿ ಎಲ್ಲ ಜಾಸ್ತಿ ಹೊಡಿತಾರಲ್ಲ, ಅದಕ್ಕೋಸ್ಕರನೇ 1 ಟೇಬಲ್ ಸ್ಪೂನ್ ಉಪ್ಪು ಅರಿಶಿನ ಹಾಕ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಈಗ ಒಂದು ಅಗಲ ಇರುವಂಥ ಬೌಲ್ ತೊಗೊಂಡು ಅದಕ್ಕೆ 1 ಬೌಲಷ್ಟು ಮೈದಾ, 1 ಬೌಲಷ್ಟು ಜೋಳದ ಹಿಟ್ಟು, ಕಾರ್ನ್ಫ್ಲೋರ್ ಅಂತಾರಲ್ಲ ಅದನ್ನ ಹಾಕ್ಕೊಂಡು ಒಂಚೂರು ಉಪ್ಪು ಹಾಕ್ಕೊಂಡು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಉಪಯೋಗಿಸ್ತಾ ಇದ್ದೀನಿ ಕಲರ್ಗೋಸ್ಕರ. ಸ್ವಲ್ಪ ಸ್ಪೈಸಿಗೋಸ್ಕರ ನಾರ್ಮಲ್ಲು ಅಚ್ಕಾರದ ಪುಡಿನೂ ಉಪಯೋಗಿಸ್ತಾ ಇದ್ದೀನಿ. ನಿಮಗೆ ಕಲರ್ ಬೇಕು ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಅಥವಾ ಕಲರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಕಲರ್ ಆ್ಯಡ್ ಮಾಡಿಲ್ಲ, ಬರೀ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಮಾತ್ರ ಉಪಯೋಗಿಸ್ಕೊಂಡಿದ್ದೀನಿ ಕಲರ್ಗೋಸ್ಕರ. ಯಾಕಂದರೆ ಆರೋಗ್ಯಕ್ಕೆ ಒಳ್ಳೆಯದಾಗ್ತದೆ, ಕಲರ್ ಹಾಕ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇದನ್ನ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕಬಾಬ್ಗೆಲ್ಲ ಕಲಿಸ್ಕೊತೀವಲ್ಲ ಅದೇ ಥರನೇ ಇನ್ನು ಸ್ವಲ್ಪ ಗಟ್ಟಿ ಕಲಿಸ್ಕೊಂಡಿದ್ದೀನಿ. ಈಗ ಇದು ಕೂಡ ರೆಡಿಯಾಗಿದೆ ನೋಡ್ಬೋದು. ಜಾಸ್ತಿ ಬೆಂದಿಲ್ಲ, ಸುಮ್ಮನೆ ಒಂದು ರೌಂಡ್ಗೆ ಕುದಿಸ್ಕೊಂಡಿದ್ದೀನಿ ನಾನು. ತೊಳೆದ್ಬಿಟ್ಟು ಹಾಕ್ಕೊಂಡು ನೀವು ಅಷ್ಟೇ ತೊಳೆದ್ಬಿಟ್ಟು ಬಿಸಿನೀರಲ್ಲಿ ಒಂದು ಸತಿ ಕುದಿಸ್ಕೊಂಡ್ರೆ ಔಷಧಿ ಏನು ಹೊಡೆದಿದ್ರೆ ಅದನ್ನೆಲ್ಲನೂ ಹೋಗ್ಬಿಟ್ಟು ಮತ್ತು ನಿಮಗೆ ಕ್ರಿಸ್ಪಿ ಅನ್ನೋದು ಚೆನ್ನಾಗಿ ಬರುತ್ತೆ. ಈಗ ಅದನ್ನು ಒಂದು ಬೌಲಲ್ಲಿ ಬಗ್ಸ್ಕೊಂಡು ಅದನ್ನು ನೀರು ಸಪ್ರೇಟ್ ಮಾಡಿ ಈಗ ಕಾಲಿಫ್ಲವರ್ನ ಇದಕ್ಕೆ ಮಸಾಲೆ ನಾವೇನು ರೆಡಿ ಮಾಡ್ಕೊಂಡಿದ್ವಿ ಬ್ಯಾಟರು ಅದ್ರ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೋಟಿಂಗ್ ನೋಡ್ಬೋದು ಈ ಥರ ಆಗಿದೆ. ನಾನು ತುಂಬ ಜಾಸ್ತಿ ಕೋಟಿಂಗ್ ಮಾಡ್ಕೊಂಡಿಲ್ಲ, ನಾರ್ಮಲಾಗೆ ಮಾಡ್ಕೊಂಡಿದ್ದೀನಿ. ಈಗ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಒಂದೊಂದಾಗಿ ಬಿಟ್ಕೊತಾ ಇದ್ದೀನಿ. ಗೋಬಿನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು. ಉಪ್ಪು ಖಾರ ನೀವು ಚೆಕ್ ಮಾಡ್ಕೊಳ್ಬೋದು. ಮತ್ತು ನಮಗೆ ಉಪ್ಪು ಖಾರ ಬೇಕಿದ್ರೂ ನಾವು ಗ್ರೇವಿ ಮಾಡಿಕೊಂಡು ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಕೆ ಹಾಕ್ಕೋಬೋದು. ತುಂಬ ಜಾಸ್ತಿ ಉಪ್ಪು ಖಾರ ಏನು ಬೇಕಾಗಲ್ಲ. ನೀವು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಉಪಯೋಗಿಸಿದ್ರೆ ಕಲರ್ ನೋಡಿ ಈ ಥರ ಬರುತ್ತೆ. ನೀವು ಕಲರ್ ಉಪಯೋಗಿಸ್ತೀವಿ ನಾವು ಅನ್ನೋಂಗಿದ್ರೆ ಇನ್ನೂ ಸ್ವಲ್ಪ ರೆಡ್ ಕಲರ್ ಕೂಡ ಹಾಕ್ಕೊಂಡ್ರೆ ನಿಮಗೆ ಕಲರ್ ಇನ್ನೂ ಚೆನ್ನಾಗಿ ಬರುತ್ತೆ. ಇದರ ಜೊತೆಗೆ ನೀವು ಅರಿಶಿನ ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಉಪಯೋಗಿಸ್ಕೊಂಡ್ರೆ ನಿಮಗೆ ಕಲರ್ನ ಉಪಯೋಗಿಸೋ ಅಂಥ ನೆಸೆಸಿಟಿನೇ ಬರೋದಿಲ್ಲ ಅಂತ ಅಂದ್ಕೊತೀನಿ. ಈಗ ನೋಡಿದ್ರಲ್ಲ ಚೆನ್ನಾಗಿ ಮೀಡಿಯಮ್ ಉರಿಲಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ನಾವು ಕಬಾಬ್ ಎಲ್ಲ ಯಾವ ಥರ ನಾವು ಫ್ರೈ ಮಾಡ್ಕೊಳ್ತೀವಿ ಆಯಿಲಲ್ಲಿ ಅದೇ ಥರ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿದ್ರಲ್ಲ ಈಗ ಇದು ರೆಡಿಯಾಗಿದೆ. ಇನ್ನೂ ಮಿಕ್ಕಿರೋದನ್ನೆಲ್ಲ ಅದೇ ಥರನೇ ಒಂದೊಂದಾಗಿ ಬಿಟ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಸಪ್ರೇಟಾಗಿ ಇದು ಗ್ರೇವಿ ಮಾಡಲಿಕ್ಕೆ 1 ಟೇಬಲ್ ಸ್ಪೂನು ಜೋಳದ ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ರೆಡ್ ಚಿಲ್ಲಿ ಸಾಸು, ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ಕೊಂಡು ಸ್ವಲ್ಪ ಕಾಳು ಮೆಣಸನ್ನ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಸ್ವಲ್ಪ ಬ್ಯಾಟ್ರ್ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಾಡಿ ಇಟ್ಕೊಳ್ಬೋದು ಅಥವಾ ಡೈರೆಕ್ಟಾಗಿ ನಾವು ಹಾಕ್ಕೋಬೋದು. ಈಗ ನಾನು ಅದೇ ಬಾಣಲಿನೇ ಎಣ್ಣೆ ಎಲ್ಲ ತೆಗೆದುಬಿಟ್ಟು ಈಗ ಸ್ವಲ್ಪ ಸಣ್ಣದಾಗಿ ಹಚ್ಚಿಟ್ಟಿರುವಂಥ ಬೆಳ್ಳುಳ್ಳಿ, ಸಣ್ಣದಾಗಿ ಹಚ್ಚಿಟ್ಟಿರುವಂಥ ಶುಂಠಿ, ಒಂದು ಅರ್ಧ ಇಂಚಿನಷ್ಟು ಶುಂಠಿ, 4ರಿಂದ 5 ಬೆಳ್ಳುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆಯಲ್ಲಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಗೋಲ್ಡನ್ ಕಲರ್ ಬಂದಾದ್ಮೇಲೆ ಸಣ್ಣದಾಗಿ 2 ಹಸಿಮೆಣಸಿನ್ಕಾಯಿನ ಹಾಕಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಕೂಡ ಸ್ವಲ್ಪ ಫ್ರೈ ಆದಮೇಲೆ ನೀವು ಬೇಕಿದ್ರೆ ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೋದು. ಈಗ 2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದನ್ನು ಕೂಡ ಹಾಕಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈರುಳ್ಳಿ. ನೀವು ಈಗ ಕ್ಯಾಪ್ಸಿಕಮ್ಮು ಯಾವ್ದು ಕಲರ್ಸ್ ಯೆಲ್ಲೋ ಕಲರ್, ರೆಡ್ ಕಲರ್ ಎಲ್ಲ ಇರುತ್ತಲ್ಲ, ನಿಮ್ಗೆ ಯಾವ ಕಲರ್ ಬೇಕಿದ್ರೂ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಕ್ಯಾಪ್ಸಿಕಮ್ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು. ನಾನೀಗ 1 ಕ್ಯಾಪ್ಸಿಕಮ್ನ ಕಟ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇದು ಕಲರೆಲ್ಲ ಚೇಂಜ್ ಆಗಿದ್ಮೇಲೆ ನಾವು ಕ್ಯಾಪ್ಸಿಕಮ್ನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಈಗ ಗೋಲ್ಡನ್ ಕಲರ್ ಬಂದಾಯಿತು ಈರುಳ್ಳಿ. ಈಗ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಒಂದು ಕ್ಯಾಪ್ಸಿಕಮ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಬೌಲಲ್ಲಿ ಕಾರ್ನ್ಫ್ಲೋರು ಮತ್ತು ಸಾಸು, 2 ಥರ ಸಾಸು, ಒಂದು ಚಿಲ್ಲಿ ಸಾಸು, ಒಂದು ಟೊಮೆಟೊ ಸಾಸು, ಸ್ವಲ್ಪ ಕಾಳು ಮೆಣಸಿನ ಪೌಡ್ರು ಕೂಡ ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಬ್ಯಾಟರ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಬೌಲಲ್ಲಿ ನೀರು ಹಾಕ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಕಾಳು ಮೆಣಸು ಕಡಿಮೆ ಹಾಕ್ಕೊಳ್ಬೋದು ಅಥವಾ ಅಂಗಡಿಗಳಲ್ಲೆಲ್ಲ ಅದೇ ಥರ ಟೇಸ್ಟ್ ಬರಬೇಕಂದ್ರೆ ಕಾಳು ಮೆಣಸು ಪೌಡ್ರು ಚೂರು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನು ಕೂಡ ಒಂಚೂರು ಆ್ಯಡ್ ಮಾಡ್ಕೊಂಡಿದ್ದೀನಿ ಕಲರ್ಗೋಸ್ಕರ. 1 ಬೌಲಷ್ಟು ನೀರು ಹಾಕ್ಕೊಂಡು ಮತ್ತು ಅದನ್ನು ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ. ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಗೋಬಿ ಕಾಲಿಫ್ಲವರ್ನ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ನೀವು ಟೊಮೆಟೊ ಸಾಸ್ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಬಟ್ ಹುಳಿ ಥರ ಅನಿಸುತ್ತೆ. ಚಿಲ್ಲಿ ಸಾಸೇ ನೋಡಿಕೊಂಡು ನೀವು ಹಾಕ್ಕೊಳ್ಳೋದ್ರಿಂದ ಅದರಲ್ಲಿ ಸ್ಪೈಸಿ ಅನ್ನೋದು ಬರುತ್ತೆ. ನೀವು ಈರುಳ್ಳಿದು ಬರುತ್ತಲ್ಲ ಹೂವು, ಈರುಳ್ಳಿ ಹೂವು ಕೂಡ ಸೇರಿಸ್ಕೊಳ್ಬೋದು, ಚೆನ್ನಾಗಿರುತ್ತೆ ಟೇಸ್ಟು. ನಾನು ಅದೆಲ್ಲ ಏನು ಸೇರಿಸ್ಕೊಂಡಿಲ್ಲ. ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ನೋಡಿದ್ರಲ್ಲ, ಈಗ ಇದು ಚೆನ್ನಾಗಿ ನಾವು ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ, ರೆಡಿ ಆಗಿಬಿಡುತ್ತೆ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ, ಒಂದು ಚೂರು ಕೂಡ ಕಲರ್ ಉಪಯೋಗಿಸಿಲ್ಲ, ಮನೆಯಲ್ಲೇ ಮಾಡಿರುವಂಥದ್ದು, ಹೆಲ್ದಿ ಕೂಡ. ಮತ್ತು ನಮಗೆ ಇಷ್ಟ ಬಂದಾಗ ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ಅಮೌಂಟ್ ಕೂಡ ಸೇವ್ ಆಗುತ್ತೆ. ರೆಡಿ ಆಯಿತು ಗೋಬಿ ಮಂಚೂರಿ.